ನೂರು ಟೈಪ್ ಅಡಿಗೆ ಮಾಡಿ ಟೇಸ್ಟ್ ನೋಡಿ ಮತ್ತೆ ಗಟ್ಟಕ್ಕೆ ಚೆಲ್ತಾರೆ. ಇದು ವ್ಯತ್ಯಾಸ ಐತಿ. ಅದಕ್ಕೆ ಬಸವಣ್ಣನವರು, ಅಂಬೇಡ್ಕರ್ರು ಈ ದೇಶದಾಗ ಎಲ್ಲರಿಗೂ ಸಮಾನತೆ ಬರಬೇಕು, ಈ ದೇಶದ ಸಂಪತ್ತು ಎಲ್ಲರೂ ಅನುಭವಿಸ್ಬೇಕು, ಎಲ್ಲರಿಗೂ ಭೂಮಿ ಇರಬೇಕು, ಎಲ್ಲ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು. ಈ ದೇಶದಲ್ಲಿರುವಂಥದ್ದು ಎರಡೇ ಜಾತಿ, ಗಂಡು ಹೆಣ್ಣು. ಬಿಜೆಪಿಯವರು ಏನೂ ಇಲ್ಲ, ಬರೇ ನಿನ್ನ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಬೆಂಕಿ ಹಚ್ಚೋದು ಬಿಟ್ರೆ ಏನೇನೂ ಮಾಡಿಲ್ಲ ಅವರು. ಮೋದಿ ಅಂತ ಹೇಳ್ಬಿಟ್ಟು 50 ಲಕ್ಷ ಕೋಟಿ ಇತ್ತು ದೇಶದ ಮೇಲೆ ಸಾಲ. ಯಾವಾಗ 1947 ನಮಗೇನು ಸ್ವಾತಂತ್ರ್ಯ ಸಿಕ್ತು ಅವತ್ತಿನಿಂದ 2050 ನಮ್ಮ ಕಾನ್ಸ್ಟಿಟ್ಯೂಷನ್ ಇದಾಗಿದ್ದು, ಅಲ್ಲಿಂದ ಇಲ್ಲಿವರೆಗೆ 2014 ಮನಮೋಹನ್ ಸಿಂಗ್ ಮಹಾತ್ಮ ಮೊನ್ನೆ ಹೋದ, ಅಲ್ಲಿವರೆಗೆ ಬರೀ 50 ಲಕ್ಷ ಕೋಟಿ ಎಲ್ಲರೂ ಸೇರಿ ಸಾಲ ಮಾಡಿದ್ದು. ಮೋದಿ ಸಾಹೇಬ ಬಂದು 11 ವರ್ಷದೊಳಗ 168 ಲಕ್ಷ ಕೋಟಿ 3 ಟೈಮು ನಿಮ್ಮ ಮೇಲೆ ತಲೆ ಮೇಲೆ ಸಾಲ ಏರಿ ದಿವಾಳಿ ಮಾಡಿ ಎಲ್ಲ ದುಡ್ಡು ಶ್ರೀಮಂತರಿಗೆ ಮಾಡಿ GST ಹಾಕಿ ಒಂದು ಸೋಪು ಪೇಸ್ಟು ನೀವು ತಗೊಳ್ಳೋವಂಥದ್ದು ಶಾಂಪು ಎಲ್ಲದ್ರ ಮೇಲೆ GST ಹಾಕಿ ನಿಮ್ಮ ನರಕ ಮಾಡ್ಯಾರ. ಊಟ ಮಾಡೋದು ಕಷ್ಟ ಇತ್ತು ಪಾಪ. ಕಾಂಟ್ರಾಕ್ಟರ್ಸ್ ಇಲ್ಲಿ ಕಾಂಟ್ರಾಕ್ಟ್ ಮಾಡಕ್ಕೆ ಬಂದಾರಲ್ಲ, 1 ಕೋಟಿ ಕೆಲಸ ಮಾಡಿದ್ರೆ 18 ಲಕ್ಷ GST ಅಂತ ತಗೊಂತಾರ. ಮತ್ತು ನಮ್ಮ ದುಡ್ಡು ತೊಗೊಂಡು ನಮ್ಗೆ ಕೊಡಕ್ಕೆ ಆಗಂಗಿಲ್ಲ. ಇದರಿಂದ ಆದ್ರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು, ಅಂಬಾನಿ ಅದಾನಿಗಳು ಸಾವಿರಾರು ಕೋಟಿ ಅವ್ರದ್ದು ಸಾಲ ಮನ್ನಾ ಮಾಡ್ತಾನೆ. ರೈತರ ಸಾಲ ಮನ್ನಾ ಮಾಡಂತಂದ್ರೆ ದುಡ್ಡಿಲ್ಲ, ಬಡವರ ಸಾಲ ಮನ್ನಾ ಮಾಡಂದ್ರೆ ದುಡ್ಡು. ನಮಸ್ಕಾರ ಸರ್. ನಾನು ಈ ವಿಷಯವನ್ನ ಹಕ್ಕುಪತ್ರದ ಬಗ್ಗೆ ನಾನು GP ಮೀಟಿಂಗ್ ಅಲ್ಲಿ ಮಾತಾಡಿದ್ದೆ. 2013 ಇವರಿಗೆ ಸಿಕ್ಕಿದೆ, ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಆದ್ರೆ ಅವ್ರ ಮನೆಗಳಿಗೆ ಇನ್ನೂ ನಂಬರ್ ಬಂದಿಲ್ಲ, ಮತ್ತೆ DD ಬಣ್ಣನೂ ಮಾಡಿರೋದಿಲ್ಲ. ಅದಕ್ಕಾಗಿ ನಾನು ಕೇಳಿದ್ದೀನಿ ಮೇಯರ್ ಸಾಹೇಬ್ರು, ಇದಕ್ಕೆ ನಾವು ಡಿಸ್ಕಸ್ ಮಾಡಿ ಏನಿದೆ ಅಂತ ಹೇಳಿ ನಾವು ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ನಮ್ಮ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರು ಸಹ ಈ ವಿಷಯವನ್ನು ಹೇಳಿದ ತಕ್ಷಣ ನಾನು ನೋಡಿ ಪ್ರಯತ್ನ ಮಾಡ್ತೀನಿ ಇವರಿಗೂ ಕೊಡಕ್ಕು ಅಂತ ಹೇಳಿ ಹೇಳಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಇಲ್ಲಿ ಬಂದು ಎಲ್ಲರಿಗೂ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದಾರೆ. ಉಳಿದಿದ್ದಂತಹ ಎಲ್ಲಾ ಜನರಿಗೂ ಹಕ್ಕುಪತ್ರವನ್ನ ವಿತರಣೆ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಒಂದು ವಿನಂತಿ ಇದೆ ಸರ್. ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ವರದಿ ಬಾಲು ಹುಬ್ಬಳ್ಳಿ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್.